ಮುಂಗಾರು ಶುರುವಾಗಿ 2 ವಾರಗಳಾದರೂ ಕೂಡ ರಾಜ್ಯದಲ್ಲಿ ಸರಿಯಾಗಿ ಮಳೆ ಬಂದಿಲ್ಲ. ಆದರೆ ಇವತ್ತಿಂದ ಮುಂದಿನ 5 ದಿನಗಳ ಕಾಲ ರಾಜ್ಯದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ಉತ್ತರ ಕರ್ನಾಟಕದ 5 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಜೂನ್ 22ರಿಂದ ಕರಾವಳಿ ಪಶ್ಚಿಮ ಘಟ್ಟದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಈಗ ಮಾಹಿತಿಯನ್ನು ಕೊಟ್ಟಿದೆ. ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ ಮುಂದಿನ 3 ಗಂಟೆಗಳಲ್ಲಿ ಸಾಧಾರಣ ಮಳೆಯಾಗ್ಬೋದು ಅಥವಾ ಗುಡುಗು, ಬಿರುಗಾಳಿ ಅಪ್ಪಳಿಸುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು ಜೂನ್ 19ರ ಸಂಜೆ 5:30ಕ್ಕೆ ಈಗ ಅಲರ್ಟ್ ಕೂಡ ಕೊಟ್ಟಿದೆ. ಈ ಜಿಲ್ಲೆಗಳ ಒಂದೆರಡು ಕಡೆ ಭಾರೀ ಬಿರುಗಾಳಿಯೊಂದಿಗೆ ಮಳೆಯಾಗುವಂಥ ಮುನ್ಸೂಚನೆ ಇದೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಈಗ ಬೆಂಗಳೂರಲ್ಲೂ ಕೂಡ ಇವತ್ತು ಮಳೆ ಬಂದಿದೆ. ಈಗ ಯಾಕಂದರೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ಮಳೆ ಆಗಿದೆ. ಯಾಕಂದರೆ ಇಷ್ಟೊತ್ತಿಗೆ ಮಳೆಗಾಲ ಶುರುವಾಗಿ ಜಲಾಶಯಗಳೆಲ್ಲ ಅರ್ಧಕ್ಕರ್ಧ ಭರ್ತಿ ಆಗಬೇಕಾಗಿತ್ತು. ಯಾಕಂದರೆ ಜಲಾಶಯಗಳೆಲ್ಲ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಗಣನೀಯವಾಗಿ ಇಳಿಕೆ ಆಗಿದೆ. ಇಲ್ಲಿ ಒಳಹರಿವೇ ಇಲ್ಲ ಈಗ ನೀರು. ಮತ್ತೊಂದು ಕಡೆ ಈಗ ನೋಡಿ, ಮುಂಗಾರು ಶುರುವಾಗಿ ವಾಡಿಕೆ ಪ್ರಕಾರ ಜೂನ್ 15ಕ್ಕೆ ಶುರುವಾಗುತ್ತೆ. ಕೇರಳದ ಮುಖೇನವಾಗಿ ಕರ್ನಾಟಕಕ್ಕೆ ಮುಂಗಾರು ಎಂಟ್ರಿಯನ್ನು ಕೊಡುತ್ತೆ. ಕಳೆದ ಬಾರಿ ಇಷ್ಟೊತ್ತಿಗೆ ಮುಂಗಾರು ಶುರುವಾಗಿತ್ತು, ಮಳೆಗಾಲ ಶುರುವಾಗಿ ಜಲಾಶಯಗಳು ಕೆರೆ ಕುಂಟೆಗಳೆಲ್ಲ ಭರ್ತಿಯಾಗಿತ್ತು. ಆದರೆ ಈ ಸಲ ಯಾಕೋ ವರುಣದೇವ ಮುನಿಸ್ಕೊಂಡ್ಬಿಟ್ಟಿದ್ದಾನೋ ಏನೋ ಗೊತ್ತಿಲ್ಲ, ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಜೊತೆಗೆ ಬರಗಾಲ ಈಗ ಶುರುವಾಗ್ತಾ ಇದೆ. ಕುಡಿಯೋ ನೀರಿಗೀಗ ಹಾಹಾಕಾರ ಶುರುವಾಗ್ತಾ ಇದೆ. ಮತ್ತು ಜಾನುವಾರುಗಳು ಈಗ ಪರಿತಪಿಸಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ರೈತರು ಬಿತ್ತನೆ ಬೀಜ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸರಿಯಾಗಿ ಮಳೆ ಬಂದರೆ ಬಿತ್ತನೆ ಬೀಜವನ್ನು ಹಾಕಿ ಸಾಕಷ್ಟು ಕಂಗಾಲಾಗ್ತಾ ಇದ್ದಾರೆ ರೈತರು. ಹಾಗಾಗಿ ಒಂದು ಕಡೆ ಇವಾಗ ರೈತರಿಗೆ ಕಷ್ಟ, ಮತ್ತೊಂದು ಕಡೆ ನಗರ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಜನಸಾಮಾನ್ಯರು ಈಗ ಪರಿತಪಿಸಬೇಕಾದಂತಹ ಪರಿಸ್ಥಿತಿಗೆ ಎದುರಾಗ್ತಾ ಇದೆ. ಒಟ್ಟಿನಲ್ಲಿ ಇವತ್ತಿನಿಂದ 5 ದಿನಗಳ ಕಾಲ ಮಳೆ ಆಗ್ತಾ ಇದೆ ಅಂದಾಗ ಸ್ವಲ್ಪ ಸಂತಸ ಪಡುವಂತಹ ವಿಚಾರ. ಇದು ಇಷ್ಟೊತ್ತಿಗೆ ಮಳೆ ಶುರುವಾಗಿ ನಿರಂತರವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಮಳೆ ಬಂದು ಇಷ್ಟೊತ್ತಿಗೆ ಬೀಜ ಬಿತ್ತನೆ ಮಾಡಲಿಕ್ಕೆ ರೈತರೆಲ್ಲ ಉಳುಮೆ ಮಾಡಿ ತಯಾರು ಮಾಡಿ ಇಟ್ಕೊಳ್ತಾ ಇದ್ರು. ಮಳೆನೇ ಬಂದಿಲ್ಲ, ಏನು ಮಾಡಬೇಕು ಅಂತ ಕಂಗಾಲಾಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಲ್ಲಿ ಈಗ ಮಳೆ ಬರ್ತಾ ಇರೋದ್ರಿಂದ ಕೊಂಚ ಮಟ್ಟಿಗೆ ರೈತರಲ್ಲಿ ಸ್ವಲ್ಪ ಸಂತಸ ತರುವಂತಹ ವಿಚಾರ ಅಂತಲೇ ಹೇಳ್ಬೋದು. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೋಡ್ತಾ ಇರಿ ಫೋಕಸ್ ಟಿವಿ.